ಮೈಸೂರು ದಸರಾ ಉದ್ಘಾಟನೆ ಈಗ ವಿವಾದವಾಗಿ ಬದಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಬಾನು ಮುಷ್ತಾಕ್ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಅನ್ನೋದು ಈ ವಿವಾದಕ್ಕೆ ಕಾರಣ. ಮೈಸೂರು ದಸರಾ ಹಿಂದೂಗಳ ಹಬ್ಬ, ಅದರಲ್ಲಿ ಮುಸ್ಲಿಂ ವ್ಯಕ್ತಿಯ ಭಾಗವಹಿಸಿಕೆ ಬೇಕಿತ್ತ? ಹಿಂದೂಗಳ ಹಬ್ಬವನ್ನು ಹಿಂದೂಗಳು ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಯೂ ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇದರಿಂದ ಹಿಂದೂ ಭಾವನೆಗಳಿಗೆ ಘಾಸಿ ಆಗಲಿದೆ ಅನ್ನೋದು ಈ ವಿವಾದದ ಮೂಲ. ಬಾನು ಮುಷ್ತಾಕ್ ಕರ್ನಾಟಕದ ಪಾಲಿಗೆ ಫೈರ್ ಬ್ರ್ಯಾಂಡ್ ಲೇಖಕಿ. ಯಾಕೆ ಫೈರ್ ಬ್ರ್ಯಾಂಡ್ ಆದದ್ದು? ತನ್ನ ನಾಡಿನಲ್ಲಿ ಮಾನವ ಸಂಕುಲದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಅನಾಚಾರಗಳ ವಿರುದ್ಧ ಧ್ವನಿ ಎತ್ತದ ಕಾರಣಕ್ಕಾಗಿ. ಅವರು ಹಿಂದೂ ಧರ್ಮದಲ್ಲಿ ಇರುವ ಅಸಮಾನತೆ ಹಾಗೂ ಕೆಲವು ಅನಾಚಾರಗಳ ವಿರುದ್ಧ ಮಾತಾಡಿದ್ದು ಫೈರ್ ಬ್ರ್ಯಾಂಡ್ ಆಗೋದಕ್ಕೆ ಕಾರಣ ಆಯಿತಾ ಅಂತ ಬಹುತೇಕರು ಭಾವಿಸಿದ್ದಾರೆ. ಅವರು ಯಾಕೆ ಫೈರು, ಯಾಕೆ ಸ್ಪಾರ್ಕು ಅನ್ನೋದನ್ನು ಮುಂದೆ ನೋಡೋಣಂತೆ. ದಸರಾ ಈ ನಾಡಿನ ನಾಡ ಹಬ್ಬ. ಇಡೀ ರಾಜ್ಯ ಸಂಭ್ರಮದಿಂದ ಆಚರಣೆ ಮಾಡುತ್ತೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿ ಮೇಲೆ ಕೂರಿಸಿ ಅತ್ಯಂತ ಸಡಗರದಿಂದ ಮೈಸೂರಿನ ಬೀದಿ ಬೀದಿಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪೆರೇಡ್ ಮಾಡಲಾಗುತ್ತೆ. ಮೊದಲಿಗೆ ಈ ದಸರಾ ಅನ್ನೋದು ಈ ನಾಡಿನ ನಾಡ ಹಬ್ಬವ? ಈ ಕುರಿತಾಗಿ ಸಾಕಷ್ಟು ವಿವಾದಗಳಿದ್ದಾವೆ. ಕೇವಲ ಮೈಸೂರು ಪ್ರಾಂತ್ಯಕ್ಕೆ ಸೇರಿದ ಈ ಹಬ್ಬವನ್ನು ಇಡೀ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಅಂತ ಹೇಗೆ ಹೇಳ್ತೀರಿ ಅಂಥೇಳಿ ಉತ್ತರ ಕರ್ನಾಟಕದ ಹಿಂದೂಗಳು ಕೇಳ್ತಾ ಇದ್ದಾರೆ. ಹಾಗೆ ಕೇಳೋದರಲ್ಲಿ ತಪ್ಪೇನೂ ಇಲ್ಲ. ಈ ರಾಜ್ಯ, ಈ ಕರ್ನಾಟಕ ಅಂದರೆ ಮೈಸೂರು ಪ್ರಾಂತ್ಯ ಅಷ್ಟೇನಾ? ಮೈಸೂರು ಪ್ರಾಂತ್ಯ ಅಂದರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಬೆಂಗಳೂರು ಅಲ್ವಾ? ಅದರ ಆಚೆಗಿನ ಭೌಗೋಳಿಕ ಭಾಗವನ್ನು ಮೈಸೂರು ಪ್ರಾಂತ್ಯ ಅಂತ ಕರೆಯೋದಿಲ್ಲ. ಅದೆಲ್ಲ ಬೇರೆ ಬೇರೆ ಭೌಗೋಳಿಕ ಪ್ರಾಂತ್ಯಗಳು. ಅಖಂಡ ಕರ್ನಾಟಕ ಅನ್ನೋದು ಉತ್ತರ ಕರ್ನಾಟಕ, ಗಡಿ ಭಾಗದ ಕರ್ನಾಟಕ, ಇನ್ನೂ ಕರ್ನಾಟಕಕ್ಕೆ ಸೇರಿಸದೇ ಹೋಗಿ ಮೋಸ ಮಾಡಿರ್ತಕ್ಕಂಥ ಬೇರೆ ಬೇರೆ ರಾಜ್ಯದಲ್ಲಿ ಸೇರಿ ಹೋಗಿದಾವಲ್ಲ, ಆ ಕ್ಷೇತ್ರಗಳನ್ನು ಸೇರಿಸ್ಕೊಂಡಾಗ ಅಖಂಡ ಕರ್ನಾಟಕದ ವ್ಯಾಪ್ತಿ ಬರುತ್ತೆ. ಹಾಗಿರುವಾಗ ಕೇವಲ 4-5 ಜಿಲ್ಲೆಗಳಿಗೆ ಮಾತ್ರ ಬೇರು ಬಿಟ್ಟು ಸಾಂಸ್ಕೃತಿಕವಾಗಿ ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮೈಸೂರು ದಸರಾವನ್ನು ಇಡೀ ಕರ್ನಾಟಕಕ್ಕೆ ಅಂದರೆ ಬೀದರು, ಬೆಳಗಾವಿ, ಗುಲ್ಬರ್ಗ, ಬಿಜಾಪುರ ಮುಂತಾದ ಜಿಲ್ಲೆಗಳನ್ನು ಸೇರಿದಂತೆ ಅಂದರೆ 20ಕ್ಕೂ ಹೆಚ್ಚು ಜಿಲ್ಲೆಗಳ ಮೇಲೆ ಮೈಸೂರು ನಾಡಹಬ್ಬ ಅಂತ ಹೋದರೆ ನಮ್ಮದೇ ರಾಜ್ಯದೊಳಗೆ ಇರತಕ್ಕಂಥ ಬೇರೆ ಜಿಲ್ಲೆಗಳ ಮೇಲೆ ಇದೊಂದು ರೀತಿಯ ಸಾಂಸ್ಕೃತಿಕ ಹೇರಿಕೆ ಆಗೋದಿಲ್ವೇ? ಇದು ವಿವಾದ ಆಗದ ಹಾಗೆ ಯಾಕೆ ಇದಿಷ್ಟು ದಶಕಗಳ ಕಾಲ ನೋಡ್ಕೊಂಡು ಬಂದಿದ್ದು? ಯಾವುದು ಆ ಶಕ್ತಿ? ಈ ನಾಡಿಗೆ ನಾನಾ ಆಯಾಮಗಳಿದ್ದಾವೆ. ನಾನಾ ರೀತಿಯ ಒಳಗೊಳ್ಳುವಿಕೆ ಇಲ್ಲದೆ ಹೋದರೆ ಕರ್ನಾಟಕ ಅನ್ನೋದು ಒಂದು ರಾಜ್ಯವಾಗಿ ಅಖಂಡವಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯ ಮುನ್ನೆಲೆ ಬರುತ್ತೆ. ದಸರಾ ಅನ್ನೋದು ಮೊದಲು ಆರಂಭ ಆಗಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ವಿಜಯನಗರದ ಸಾಮ್ರಾಜ್ಯ ಕಾಲದಲ್ಲಿದ್ದಾಗ ಈ ಮೈಸೂರು ಒಡೆಯರ್ಗಳು ಸಾಮಂತ ರಾಜರಾಗಿದ್ದರು. ವಿಜಯನಗರದ ಚಕ್ರವರ್ತಿಗಳ ಅಣತಿಯ ಮೇರೆಗೆ ಈ ದಸರಾವನ್ನು ಆಚರಿಸ್ಕೊಂಡು ಬಂದರು. ಅದೆಲ್ಲ ನಡೀತಾ ಬಂದಿರೋದು 1600ನೇ ಇಸ್ವಿಯಿಂದ. ರಾಜರುಗಳ ಇತಿಹಾಸಕ್ಕೆ ಹೋದರೆ ಇನ್ನೂ ಸಾಕಷ್ಟು ವಿವಾದಗಳು ಬಿಚ್ಕೊಳ್ತಾ ಹೋಗ್ತವೆ. ಈಗ ಆ ಸುದ್ದಿಗೆ ಹೋಗೋದು ಬೇಡ. ಪ್ರಜೆಗಳೇ ನಮ್ಮ ರಾಜಕೀಯ, ನಮ್ಮ ಸಂಸ್ಕೃತಿ, ನಮ್ಮ ಆರ್ಥಿಕ ಸ್ಥಾನಮಾನ ಎಲ್ಲವನ್ನು ಡಿಸೈಡ್ ಮಾಡ್ತೀವಿ ಅಂತ ತಾನೇ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿನ ನಾವು ಅಳವಡಿಸ್ಕೊಂಡಿದ್ದು. ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂದರೂ ಕೂಡ ರಾಜರುಗಳ ಕಾಲದ ಸಂಪ್ರದಾಯಗಳನ್ನು ಈ ಕಾಲದಲ್ಲೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದೇ ನಮ್ಮ ಆಚರಣೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲವನ್ನೂ ಸುಲಭಕ್ಕೆ ಬಿಡೋಕ್ಕಾಗಲ್ಲ, ಕೆಲವನ್ನ ಬಿಡಲೂಬಾರದು ಕೂಡ. ದಸರಾ ಮೈಸೂರು ಪ್ರಾಂತ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ದಶಹರಾ ಅಂಥೇಳಿ ನವರಾತ್ರಿಗಳನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಆಚರಿಸಲಿ, ಆದರೆ ನಾಡ ಹಬ್ಬ ಅಂತ ಹೇಳ್ಕೊಂಡು ಈ ನಾಡಿನ ಬಹುಪಾಲು ಜನರಿಂದ ಅದರಿಂದ ಆಚೆ ಇಟ್ಟು ಆಚರಣೆ ಮಾಡ್ತೀವಿ ಅಂದರೆ ನಾಡ ಹಬ್ಬಕ್ಕೆ ಏನು ಅರ್ಥ ಬಂದಂಗಾಯಿತು? ನೀವು ಬಿಡ್ರಪ್ಪ, ಹಿಂದೂಗಳ ವಿಚಾರದಲ್ಲಿ ಉದ್ದುದ್ದ ಭಾಷಣ, ಗಂಟೆಗಟ್ಟಲೆ ಸ್ಟೋರಿ ಮಾಡ್ತೀರಾ. ಅದೇ ಈ ನಾಡಿನ ಮುಸ್ಲಿಮು, ಕ್ರಿಶ್ಚಿಯನ್ನು, ಜೈನ, ಬೌದ್ಧ, ಸಿಖ್ರ ಬಗ್ಗೆ ಮಾತೇ ಆಡಲ್ಲ, ನಿಮಗೆ ಮಾತೇ ಹೊರಡಲ್ಲ ಅಂತೀರಿ. ಈ ನಾಡಿನ ದುರಂತ ಏನು ಅಂತಂದರೆ ಇಲ್ಲಿರ್ತಕ್ಕಂಥದ್ದು ಎರಡೇ ಪ್ಯಾಟ್ರನ್ನು, ಒಂದು ಹಿಂದೂ ಪರ ಅಥವಾ ಇನ್ನೊಂದು ಹಿಂದೂ ವಿರೋಧಿ. ಇವೆರಡೇ ನೆಲೆಯಲ್ಲಿ ಕೆಲವರಿಗೆ ನಾವು ಕಾಣಿಸ್ಕೋಬೇಕು. ಎಲ್ಲರಿಗೂ ನ್ಯಾಯ ಸಿಗುವಂತೆ ಮಾತಾಡೋದಾದರೆ ಅಂದರೆ ಡೆಮೋಕ್ರೆಟಿಕ್ ಆಗಿ ಆ ನೆಲೆಯಲ್ಲಿ ನಿಂತು ನಾವು ಮಾತಾಡೋದಾದರೆ ಜನ ಸಹಿಸೋದಿಲ್ಲ. ಹಾಗಾದರೆ ಡೆಮೋಕ್ರಸಿಯ ಬಗ್ಗೆ ನಂಬಿಕೆ ಇಲ್ಲದ್ದು ನಿಮಗ ಅಥವಾ ನಮಗ? ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಷ್ತಾಕ್ ಆಯ್ಕೆ ಹಿನ್ನೆಲೆಯಲ್ಲಿ ಇಂಥ ನೂರಾರು ವಿಚಾರಗಳು ಮುನ್ನೆಲೆಗೆ ಬರ್ತವೆ. ಇಡೀ ದೇಶದ ತುಂಬ ಮುಸ್ಲಿಂ ಜನಾಂಗದ ವಿರುದ್ಧ ಭಯ ಹುಟ್ಟಿಸಿ ಅಪನಂಬಿಕೆ ಬರುವಂತೆ ಮಾಡಿ ಇಡೀ ದೇಶದ ಸಾಮರಸ್ಯವನ್ನು ಹಾಳು ಮಾಡುವವರಿಗೆ ಯಾಕೆ ಅಬ್ದುಲ್ ಕಲಾಂ ಇಷ್ಟ? ಯಾಕೆ ಬಾನು ಮುಷ್ತಾಕ್ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ? ಇಬ್ಬರು ಮುಸಲ್ಮಾನರೇ ಅಲ್ವಾ? ಆದರೂ ಕೂಡ ಅಬ್ದುಲ್ ಕಲಾಂ ಹೇಗೆ ಮುಸ್ಲಿಂ ಭಾವನೆಗಳಿಂದ ಆಚೆ ಉಳಿತಾರೆ ಅವರೇ ಸ್ಪಷ್ಟವಾಗಿ ಹೇಳ್ಬೇಕಪ್ಪ. ಬಾನು ಮುಷ್ತಾಕ್ ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲದೆ ಹೋದರೆ, ಬಾನು ಮುಷ್ತಾಕು ಯಾವ ಕಾರಣಕ್ಕೆ ಮುಖ್ಯವಾಗ್ತಾರೆ ಅಂತ ತಿಳ್ಕೊಳ್ಳದೆ ಹೋದರೆ ಇಂತಹ ನಾಡ ಹಬ್ಬದಂತಹ ಸಂದರ್ಭದಲ್ಲಿ ವಿವಾದಗಳು ಹುಟ್ಟುತ್ತವೆ.
ಈ ವಿಶ್ವೇಶ್ವರ ಭಟ್ರು ಹುಟ್ಟುಹಾಕಿದ ಭಯಂಕರವಾದ ಒಬ್ಬ ಪತ್ರಕರ್ತ ಇದನ್ನೇ, ಪ್ರತಾಪ್ ಸಿಂಹ ಅಂತ ಆತನ ಹೆಸರು. ಆತ ಪತ್ರಕರ್ತ ಅನ್ನೋ ಕಾರಣಕ್ಕೆ ವರ್ಷಗಟ್ಟಲೆ ಬೆತ್ತಲೆ ಜಗತ್ತು ಅಂತ ಸುಳ್ಳುಗಳನ್ನು ಬರ್ಕೊಂಡೇ ಬಂದ. ಹಾಗೆ ಸುಳ್ಳು ಬರೆದಿದ್ದ ಕಾರಣಕ್ಕೋಸ್ಕರನೇ ಮೈಸೂರಿನಿಂದ MP ಕೂಡ ಆಗಿ ಆಯ್ಕೆಯಾಗಿತ್ತು. ಈಗ ಅಂತಹ ಪ್ರತಾಪ್ ಸಿಂಹನಿಗೆ ಪ್ರಾಬ್ಲಮ್ ಶುರುವಾಗಿದೆ. ಬಾನು ಮುಷ್ತಾಕ್ ಹಿಂದೂ ಧರ್ಮದ ಬಗ್ಗೆ, ಅದರಲ್ಲಿನ ಅಸಮಾನತೆಯ ಬಗ್ಗೆ ಎಷ್ಟು ಮಾತಾಡಿದರೋ ಅದಕ್ಕಿಂತ ಹೆಚ್ಚು ಅವರದ್ದೇ ಮುಸ್ಲಿಂ ಧರ್ಮದ ಆಚರಣೆಯ ಬಗ್ಗೆ, ಅಸಮಾನತೆಯ ಬಗ್ಗೆ, ದೌರ್ಜನ್ಯದ ಬಗ್ಗೆ ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಅವರದ್ದೇ ಧರ್ಮದಿಂದ ಸಾಕಷ್ಟು ಕಿರುಕುಳ ಕೂಡ ಅನುಭವಿಸಿದ್ದಾರೆ. ಅರೆ, ನಾವು ಮುಸ್ಲಿಂ ಸಮುದಾಯದಲ್ಲಿ ಏನು ತಪ್ಪು ಅಂತಿದ್ವೋ ಅದೇ ತಪ್ಪುಗಳ ಬಗ್ಗೆ ತಾನೇ ಬಾನು ಮುಷ್ತಾಕ್ ಮಾತಾಡ್ತಾ ಇರೋದು. ಆಗಿದ್ಮೇಲೆ ಪ್ರತಾಪ್ ಸಿಂಹ, ನೀವು ಬಾನು ಮುಷ್ತಾಕ್ ಅವರಿಗೆ ಸಪೋರ್ಟ್ ಮಾಡಬೇಕಲ್ವಾ? ಯಾಕೆ ವಿರೋಧಿಸ್ತಾ ಇದ್ದೀರಾ? ಅದಕ್ಕೆ ಕಾರಣ ಅದೇ, ನೀವುಗಳು ನಿಮ್ಮ ಭಟ್ರ ತಂಡ ಇದೆಯಲ್ಲ, ಅದು ದಶಕಗಳಿಂದ ಪಾಲಿಸ್ಕೊಂಡು ಬಂದ ಇಸ್ಲಾಮೋಫೋಬಿಯಾ ಇದೆ ಅಲ್ವಾ, ಅದು ನಿಮ್ಮನ್ನು ಈ ರೀತಿ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದರಲ್ಲೂ ಕೂಡ ನೀವು ಹೇಳ್ತಿರೋದೇನು, ಬಾನು ಮುಷ್ತಾಕ್ ಹಿಂದೂ ಹಬ್ಬವಾದ ದಸರಾವನ್ನು ಉದ್ಘಾಟನೆ ಮಾಡೋಕ್ಕೆ ಹಿಂದೂಗಳ ಸಮಸ್ಯೆ ಇಲ್ಲ, ಬಾನು ಮುಷ್ತಾಕ್ ಒಬ್ಬ ಮುಸ್ಲಿಂ ಆಗಿ ಹೇಗೆ ಮೂರ್ತಿ ಪೂಜೆ ಮಾಡುವಂತಹ ಆಚರಣೆಗೆ ಬರ್ತಾರೆ? ಇದು ನಿಮ್ಮ ಪ್ರಮುಖವಾದ ಪ್ರಶ್ನೆ. ಈ ಸಮಸ್ಯೆ ಇರೋದು ಬಾನು ಮುಷ್ತಾಕ್ ಅವರಿಗಲ್ವಾ? ನಾನು ಹೀಗೇನಾದರೂ ಹೋಗೋದಾದರೆ, ಹಿಂದೂಗಳ ಆಚರಣೆಗಳಿಗೆ ಏನಾದರೂ ನಾನು ಹೋಗೋದಾದರೆ ಈ ಧರ್ಮ ಸೂಕ್ಷ್ಮಕ್ಕೆ ನಾನು ತಾನೇ ಉತ್ತರ ಕೊಡಬೇಕು, ಮತ್ತೇನೇನು ಅನುಭವಿಸ್ಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋದು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಾನು ಮುಷ್ತಾಕ್. ಅದನ್ನು ಅವರು ಹ್ಯಾಂಡ್ಲಿಂಗೋ ಮಾಡ್ಕೋತಾರೆ. ಅದಕ್ಕೆ ನೀವ್ಯಾಕೆ ಈ ಪರಿ ತಲೆ ಕೆಡಿಸ್ಕೊಂಡಿರೋ ಗೊತ್ತಾಗ್ತಾ ಇಲ್ಲ. ಅದು ಬಿಟ್ಟು ನಮ್ಮ ಹಿಂದೂ ಹಬ್ಬಕ್ಕೆ ಮುಸ್ಲಿಂ ಹಬ್ಬದ ಉದ್ಘಾಟನೆಗೆ ಯಾಕೆ ಬರ್ತಾರೆ ಅಂತ ಕೇಳಿ, ಅದು ಒಂದು ಮಟ್ಟಕ್ಕೆ ಲಾಜಿಕಿನ ಪ್ರಶ್ನೆ. ನೀವು ಎಷ್ಟು ಗಟ್ಟಿಯಾಗಿ ದಸರಾವನ್ನು ನಾಡ ಹಬ್ಬ ಅನ್ನೋದಕ್ಕಿಂತ ಮುಖ್ಯವಾಗಿ ಹಿಂದೂಗಳ ಹಬ್ಬ ಅಂತ ಮಾತಾಡ್ತಿರೋ, ಅಷ್ಟೇ ಗಟ್ಟಿಯಾಗಿ ಈ ನಾಡಿನಲ್ಲಿರ್ತಕ್ಕಂಥ, ಈ ನಾಡಿಗೆ ತಮ್ಮ ಅನನ್ಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಅಜೀಂ ಪ್ರೇಮ್ಜಿ ಸೇರಿದಂತೆ ಹಲವಾರು ಮುಸಲ್ಮಾನಗಳು, ಹಲವಾರು ಜೈನರು, ಹಲವಾರು ಸಿಖ್ರುಗಳು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಈ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ. ಆ ಸಮುದಾಯದವರು ಸಹಜವಾಗಿಯೇ ನಾಡ ಹಬ್ಬ ವಿರೋಧಿಸಿದಾಗ ಪ್ರಶ್ನೆ ಮಾಡೇ ಮಾಡ್ತಾರಲ್ವ, ಅದಕ್ಕೇನಂತ ಉತ್ತರ ಕೊಡ್ತೀರ? ನೀವು ಪ್ರಗತಿಪರಗಳನ್ನ ಸೆಲೆಕ್ಟಿವ್ ಅಂತ ಆಪಾದನೆ ಮಾಡ್ತಾ ಇದ್ದೀರ. ಅದನ್ನು ನೀವು ಬಿಡಬೇಕಾಗತ್ತೆ. ಯಾಕೆ ಬಿಡಬೇಕಾಗತ್ತೆ ಹೇಳ್ತೀವಿ ಕೇಳಿ. ನಿಸಾರ್ ಅಹಮದ್, ನಿತ್ಯೋತ್ಸವ ಕವಿ, ಅವರು ಉದ್ಘಾಟನೆ ಮಾಡಿದಾಗ ನಿಮಗೆ ಆಗ ಮುಸ್ಲಿಂ ಕಾಣಿಸ್ಲಿಲ್ಲ. ಈಗ ಕಳೆದ ವರ್ಷ ತಾನೇ ಹಂಪ ನಾಗರಾಜ ಅವರು ಉದ್ಘಾಟನೆ ಮಾಡಿದಾಗ ಅವರು ಜೈನ ಧರ್ಮ ಅನ್ನೋದು ನಿಮಗೆ ಕಾಣಿಸ್ಲಿಲ್ಲ. ಈ ವರ್ಷ ಇದ್ದಕ್ಕಿದ್ದಂಗೆ ಬಾನು ಮುಷ್ತಾಕ್ ಅಂದ ಕೂಡಲೇ ಮುಸ್ಲಿಂ ಧರ್ಮ ನಿಮ್ಮ ಕಣ್ಣು ಮುಂದೆ ಬಂದು ನಿಂತುಬಿಟ್ಟಿದೆ. ಪ್ರತಾಪ್ ಸಿಂಹ ಅವರೇ, ದಸರಾ ಸ್ವಾತಂತ್ರ್ಯದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗ್ತಾ ಬರ್ತಾ ಇತ್ತು. ಯಾಕಂದರೆ ಅವರು ಈ ನಾಡಿನ ಎಲ್ಲ ಜಾತಿ, ಧರ್ಮ, ಮತ, ಪಂಥಗಳನ್ನು ಪ್ರತಿನಿಧಿ ಅನ್ನೋ ಕಾರಣಕ್ಕೆ. ಅದು ಸಮಂಜಸ ಕೂಡ. ಅದಾದ ನಂತರ ಈ ನಾಡಿನಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಕೊಡುವ ಒಂದು ಮಾದರಿಯಾಗಿ ಈ ಉದ್ಘಾಟನಾ ಪದ್ಧತಿ ಬದಲಾಯಿತು. ಈ ಮಾದರಿಯನ್ನು ನಿಮ್ಮ ಮುಸ್ಲಿಂ ಕನ್ನಡಕ ತೆಗೆದಿಟ್ಟು ನೋಡಿ, ಆಚರಣೆ ಮಾಡಿ. ಅದು ಡೆಮಾಕ್ರಸಿಗೂ ಒಳ್ಳೆಯದು, ಈ ನಾಡಿಗೂ ಕೂಡ ಒಳ್ಳೆಯದು. ಇಲ್ದಿದ್ರೆ ಮೊದಲು ಅಂಬಾರಿ ಮೇಲೆ ಹೇಗೂ ರಾಜವಂಶದ ಕೂರ್ತಾ ಇದ್ದಾರಲ್ಲ, ಹೇಗೆ ತಾಯಿ ಚಾಮುಂಡೇಶ್ವರಿ ಬದಲಿಗೆ ನಿಮ್ಮನ್ನು ಸೈಡಿಗೆ ಹಾಕಿ ರಾಜವಂಶದವರು ಅನ್ನೋ ಕಾರಣಕ್ಕೆ MP ಆದ ರಾಜವಂಶದ ಕುಡಿ ಇದೆಯಲ್ಲ, ಯದುವೀರ ದತ್ತೊಡೆಯರ್, ಅವರನ್ನು ಅಂಬಾರಿಗೆ ಕೂರಿಸ್ಬಿಡಿ. ಆಗೋದಿದ್ರೆ ಎಲ್ಲ ಥರದ ಬದಲಾವಣೆ ಕೂಡ ಆಗಬೇಕಲ್ವ? ಆದರೆ ಆಗ ಆಗೋದಿಲ್ಲ. ಸಕಲೇಶ್ವರ ಬೇಲೂರಿನ ನಡುವಿನ ಸುಂಡೇಕೆರೆ ಒಬ್ಬ ಮಲ್ನಾಡಿನೊಬ್ಬ ಹುಡುಗ ಮೈಸೂರು ರಾಜರುಗಳಿದ್ದ ಜಾಗದಲ್ಲಿ ಹೋಗಿ MP ಆಗ್ತಾನೆ ಅಂತಂದರೆ ಅದು ರಾಜಪ್ರಭುತ್ವ ಕೊಟ್ಟ ಕೊಡುಗೆ ಅಲ್ಲ, ಪ್ರಜಾಪ್ರಭುತ್ವ ನೀಡಿದ ಅಪೂರ್ವವಾದ ಸಮಾನತೆ. ಸುಖ ಸುಮ್ಮನೆ ವಿವಾದ ಮಾಡಿ ಬಡವ್ರ ಮನೆ ಮಕ್ಕಳ ಮೇಲೆ ಕೇಸ್ ಬೀಳೋ ಹಾಗೆ ಮಾಡಬೇಡಿ. ಈಗಾಗಲೇ 2 FIR ದಾಖಲಾಗೋಗಿದೆ. ಗಲಾಟೆ ಎಬ್ಸೋದು, ವಿವಾದ ಮಾಡೋದು, ಇದೇ ರಾಜಕಾರಣ ಅನ್ನೋದಾದರೆ ನಿಮ್ಮ ರಾಜಕಾರಣ ನೀವು ಮಾಡಿ. ಇದೇ ರಾಜಕಾರಣದಿಂದಾಗಿ ಕಾಂಗ್ರೆಸ್ಸನ್ನು ನೀವೇ ಮುಂದಿನ ಬಾರಿಗೆ ಕೆಲಸದ ಪುಣ್ಯವನ್ನು ಕೂಡ ನೀವೇ ಹೊತ್ಕೋಬೇಕಾಗತ್ತೆ. ಧನ್ಯವಾದಗಳು.